ಓಂ ಜ್ಯೇಷ್ಠಾ ಪತ್ನಿ ಸಮೇತಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಶನಿ ಭಗವಾನರು ನಮ್ಮ ಜಾತಕದಲ್ಲಿ ಸಂಚಾರ ಮಾಡ್ತಕ್ಕಂತಹ ಸಂದರ್ಭ, ಹಾಗೆ ಶನಿ ಭಗವಾನರು ಇದ್ದಂತಹ ಒಂದು ಸಂದರ್ಭದಲ್ಲಿ ಆ ಶನಿ ಭಗವಾನರ ಜೊತೆ ಯಾವ ಯಾವ ಗ್ರಹ ಆ ವರ್ಷದಲ್ಲಿ ಬಂದಾಗ ಅದರ ಪ್ರಭಾವ ಏನು. ನಮಗೆಲ್ರಿಗೂ ಗೊತ್ತು, ಶನಿ ಭಗವಾನರು ಒಂದು ರಾಶಿಯಲ್ಲಿ 2.5 ವರ್ಷ ಸ್ಥಿತರಾಗಿರ್ತಾರೆ. ನಾವು ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ ಅಂತ ಏನೇನೋ ಕರಿತೀವಿ. ಹಾಗೆ ಶನಿ ಭಗವಾನರ ಒಂದು ನೀಚ ಸ್ಥಾನ ಇರ್ಬೋದು, ಅವರ ದೃಷ್ಟಿ ಇರ್ಬೋದು, ಹಾಗೆ ಶನಿ ಭಗವಾನರ ವಿಶೇಷವಾದ ದೃಷ್ಟಿ ಇರ್ಬೋದು. ಇವೆಲ್ಲವನ್ನು ಕೂಡ ನಾವು ನೋಡ್ತಾ, ಈಗ ಶನಿ ಭಗವಾನರ ದೃಷ್ಟಿಗೆ ಬಂದಾಗ 3ನೇ ಮನೆ ದೃಷ್ಟಿ ಇರ್ಬೋದು, 7ನೇ ಮನೆ ದೃಷ್ಟಿ ಇರ್ಬೋದು, 10ನೇ ಮನೆ ದೃಷ್ಟಿ ಇರ್ಬೋದು. ಇವೆಲ್ಲದರ ಜೊತೆಗೆ ಶನಿ ಭಗವಾನರಿದ್ದಂತಹ ಮನೆಯಲ್ಲಿಯೇ ಇರ್ತಾರೆ 2.5 ವರ್ಷ. ಆ 2.5 ವರ್ಷ ಯಾವ ಯಾವ ಗ್ರಹ ಅವರ ಜೊತೆ ಬಂದಾಗ ಯಾವ ಕಾಯಿಲೆ, ಏನು ರೋಗ ಅಥವಾ ಏನು ಆಗುತ್ತೆ ಫಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಶನಿ ಭಗವಾನರು ಇತರೆ ಗ್ರಹಗಳೊಂದಿಗೆ ಇದ್ದಾಗ ನಮಗೆ ಅನಾರೋಗ್ಯಗಳು ಹೆಂಗೆ ಬರುತ್ತೆ, ಅದಕ್ಕೆ ಪರಿಹಾರಗಳೇನು, ಅದಕ್ಕೆ ಹುಷಾರಾಗಿರಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಶನಿ ಭಗವಾನರ ಜೊತೆ ಬಂದಂತಹ ಗ್ರಹಕ್ಕೆ ನಾವು ಶಾಂತಿ ಮಾಡಿಸ್ಕೊಂಡಾಗ ಆ ಕಾಯಿಲೆ, ಎಷ್ಟೋ ಸರಿ ಹಾಸ್ಪಿಟ್ಲಿಗೆ ಎಷ್ಟೋ ಹೋಗ್ತೀವಿ ಸರ್, ಏನೂ ವಾಸಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ನಾವು ತುಂಬ ಕೇಳಿದ್ದೀವಿ. ಆದರೆ ಇವತ್ತಿನ ದಿವಸ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ತು, ಇಲ್ಲ ಅನಾರೋಗ್ಯಕ್ಕೆ ಶನಿ ಭಗವಾನರು ಕೂಡ ಕಾರಣರು. ತಂದೆ ಮಕ್ಕಳೇ ಆಗಿರ್ತಾರೆ, ವಿರೋಧಿಗಳು ಕೂಡ ಹೌದು, ನಮಗೆ ಗೊತ್ತು. ಇವತ್ತು ಶನಿ ನಮಗೆ ಏನು ಕೊಡುತ್ತೆ? ವಾತ ಕಾಯಿಲೆ ಕೊಡ್ಬೋದು, ನರಗಳ ದೌರ್ಬಲ್ಯ, ಬಲಹೀನತೆ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ಯಾರಾಲಿಸಿಸ್ ಅಂತ ನಾವೇನು ಕರಿತೀವಿ, ಆ ಪ್ಯಾರಾಲಿಸಿಸ್ ಆಗ್ಬೋದು, ಕಿಡ್ನಿ ವೈಫಲ್ಯ ಆಗ್ತಕ್ಕಂಥದ್ದು, ಲಿವರ್ ಆಗ್ಬೋದು, ಆಸ್ಮಾ ಆಗ್ಬೋದು, ಉಸಿರಾಟದ ಪ್ರಕ್ರಿಯೆಗಳಾಗ್ಬೋದು. ಇವೆಲ್ಲವೂ ಕೂಡ ನಮಗೆ ಶನಿ ಭಗವಾನರಿಂದನೇ ಆಗುತ್ತೆ. ನಿಮೋನಿಯಾ, ಅಧಿಕವಾದ ಜ್ವರ ಬರ್ತಕ್ಕಂಥದ್ದು, ಪ್ರಜ್ಞೆ ತಪ್ಪೋಗ್ತಕ್ಕಂಥದ್ದು, ಕೂದಲು ಉದುರ್ತಕ್ಕಂಥದ್ದು, ಅಜೀರ್ಣ ಆಗ್ತಕ್ಕಂಥದ್ದು, ದುಶ್ಚಟಗಳ ಕಡೆ ಗಮನ ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದಕ್ಕೆಲ್ಲ ಕಾರಕತ್ವ ಶನಿ ಭಗವಾನರಾಗಿರ್ತಾರೆ. ಇನ್ನು ಇತರೆ ಗ್ರಹಗಳ ಜೊತೆ ಶನಿ ಭಗವಾನರು ಬಂದಾಗ, ಅಥವಾ ಶನಿ ಭಗವಾನರೇನು ಅವ್ರ ಜೊತೆಗೆ ಹೋಗಲ್ಲ, ಶನಿ ಭಗವಾನರು ಹಾಗೆ ಇರ್ತಾರೆ, ಅವ್ರ ಜೊತೆಗೆ ಬಂದಂಥ ಗ್ರಹ. ಈಗ ರವಿ ಗ್ರಹ ಶನಿ ಜೊತೆ ಬಂದಾಗ ಬಲಹೀನತೆ, ದೃಷ್ಟಿದೋಷ, ಬಲಹೀನತೆ ಬರುತ್ತೆ, ದೃಷ್ಟಿದೋಷ ಬರುತ್ತೆ, ನೀರಸ ಬರುತ್ತೆ, ಯಾಕೋ ಸುಸ್ತಾಗಿಬಿಡುತ್ತೆ, ಶರೀರದಲ್ಲಿ ಒಂದು ಒಳ್ಳೆಯ ಒಂದು ಉತ್ಸುಕತೆ ಇರೋದೇ ಇಲ್ಲ. ಹಾಗೆ ಅದರ ಜೊತೆಗೆ ಮೇಲಧಿಕಾರಿಗಳ ಕಾಟ, ತಂದೆ ಅಥವಾ ನಮಗೆ ತಂದೆ ಸಮಾನರನ್ನ ಅಗಲಿಕೆ ಆಗೋದು, ಅಥವಾ ಅವರ ಅನಾರೋಗ್ಯದ ಚಿಂತೆ ಕಾಡೋದು, ಅಧಿಕ ಖರ್ಚುಗಳು, ಇವೆಲ್ಲವೂ ಕೂಡ ಶನಿ ಭಗವಾನರ ಜೊತೆ ರವಿ ಬಂದಾಗ ಪ್ರಶಾಂತತೆ ಹಾಳಾಗುತ್ತೆ, ನಷ್ಟ ಆಗುತ್ತೆ. ಅದೇ ರೀತಿ ಚಂದ್ರ ಬಂದಾಗ, ಶನಿ ಭಗವಾನರ ಜೊತೆ ಚಂದ್ರ ಬಂದಾಗ ಏನಾಗುತ್ತೆ? ಮತಿಭ್ರಮಣ ಆಗ್ಬೋದು, ಎದೆ ನೋವು ಆಗ್ಬೋದು, ರಕ್ತಹೀನತೆ ಆಗ್ಬೋದು, ಮುಖ ಕಾಂತಿ ಹೊರಟೋಗ್ತಕ್ಕಂಥದ್ದು, ಮುಖದ ಮೇಲೆ ಗುಳ್ಳೆಗಳು, ಇನ್ನೊಂದು ಮತ್ತೊಂದು, ಮುಖ ಎಲ್ಲ ವಿಚಿತ್ರ ಆಗ್ತಕ್ಕಂಥದ್ದು, ಆಲಸ್ಯ ಆಗ್ತಕ್ಕಂಥದ್ದು, ಆಸಕ್ತಿಯ ಕೊರತೆ ಆಗ್ತಕ್ಕಂಥದ್ದು, ನೀರಸ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇದರಿಂದ. ಹಾಗೆ ಶನಿ ಭಗವಾನರ ಜೊತೆ ಬುಧ ಬಂದಾಗ ಮಾತಿನ ತೊದಲಿಕೆ, ಮಾತು ನಿರರ್ಗಳವಾಗಿರೋದಿಲ್ಲ, ತೊದಲಕ್ಕೆ ಹೋಗ್ತೀವಿ. ಹಾಗೆಯೇ ಚಿಕ್ಕ ಮಕ್ಕಳಿಗೂ ಕೂಡ ಶನಿ ಜೊತೆ ಬುಧ ಬಂದಾಗ ತಕ್ಷಣವೇ ನಾವು ಎಲ್ಲೋ ಒಂದು ಕಡೆ ಬುಧ ಶಾಂತಿ ಒಂದು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಚರ್ಮ ವ್ಯಾಧಿಗಳಿರ್ಬೋದು, ಕಿವಿ ನೋವಿರ್ಬೋದು, ಕಿವಿಯಲ್ಲಿ ಸೋರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಬುಧನದೇ. ಹಾಗೆ ಶನಿ ಜೊತೆ ಗುರು ಬಂದಾಗ ಜೀರ್ಣದ ಸಮಸ್ಯೆಗಳಿರ್ಬೋದು, ಹಾಗೆ ಅತಿಯಾದ ಬುದ್ಧಿವಂತಿಕೆ, ವಿಚಿತ್ರವಾದ ವರ್ತನೆ, ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು, ಆಮೇಲೆ ಆಹಾರದ ಬಗ್ಗೆ ನಿರಾಸಕ್ತಿ ಉಂಟಕ್ಕಂಥ ಸಾಧ್ಯತೆ ಶನಿ ಮತ್ತು ಗುರು. ಇನ್ನು ಶನಿ ಮತ್ತು ಶುಕ್ರ ಬಂದಾಗ ಗಂಟಲು ನೋವು ಬರ್ತಕ್ಕಂಥದ್ದು, ಹಾಗೆ ನಿಮ್ಮ ಒಂದು ಪ್ರತಿಭೆ, ನಿಮ್ಮಲ್ಲಿರ್ತಕ್ಕಂತಹ ಆ ಛಾಯೆಗಳು ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಟಾನ್ಸಿಲ್ಸ್ ಅಂತ ಏನು ಕರಿತೀವಿ, ಟಾನ್ಸಿಲ್ಸ್ ಬರುತ್ತಲ್ಲ, ಇದು ಕೂಡ ಶನಿ ಮತ್ತು ಶುಕ್ರರಿಂದ ಬರುತ್ತೆ. ಇನ್ನು ಪೈಲ್ಸ್ ಆಗ್ಬೋದು, ಆಮೇಲೆ ನಿಧಾನವಾದ ಸಣ್ಣ ಪುಟ್ಟ ಏನೂ ಗೊತ್ತಿಲ್ಲ, ಆರೋಗ್ಯ ಏನೋ ಕೆಡ್ತಾ ಇದೆ ಅಂತಕ್ಕಂಥ ಭಾವನೆ ಬರುತ್ತೆ. ಇನ್ನು ರಾಹು ಮತ್ತು ಶನಿ ಜೊತೆಯಲ್ಲಿ ಬಂದಾಗ ವಿಷದ ಭಯ ಆಗ್ತಕ್ಕಂಥದ್ದು, ನಮ್ಗೆ ಯಾರಾದರೂ ವಿಷ ಹಾಕ್ಬೋದು, ಅಥವಾ ನಾವು ತಿನ್ನೋ ಆಹಾರನೇ ವಿಷವಾಗಿ ಮಾರ್ಪಡ್ತಕ್ಕಂಥದ್ದು, ಸಂತಾನಹೀನತೆ, ಮೂಳೆ ನೋವುಗಳು ಬರುತ್ತೆ. ಇನ್ನು ಶನಿ ಮತ್ತು ಕೇತುವಿನ ಅನುಗ್ರಹ ಅಥವಾ ಕೇತುವಿನ ಜೊತೆ ಬಂದಾಗ, ಅಥವಾ ಕೇತು ದೃಷ್ಟಿ ಇದ್ದಾಗ, ಅಥವಾ ಶನಿ ದೃಷ್ಟಿ ಇದ್ದಾಗ ಬಹು ವಿಶೇಷವಾಗಿ ಬರ್ತಕ್ಕಂಥದ್ದೇ BP, ಅಂದರೆ ರಕ್ತದ ಒಂದು ಪ್ರಾಬ್ಲಮ್ ಬರ್ತಕ್ಕಂಥದ್ದು. ಹಾಗೆ ಶರೀರದಲ್ಲಿ ಎಲ್ಲ ನೋವುಗಳು ಬರೋದು ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಶಾಸ್ತ್ರ ಸಂಬಂಧವಾಗಿದ್ದು, ಜ್ಯೋತಿಷ್ಯ ಸಂಬಂಧವಾಗೂ ಕೂಡ ಇರತಕ್ಕಂಥದ್ದಾಗಿರೋದ್ರಿಂದ ಆಯಾ ಕಾಲಕ್ಕೆ ನಾವು ಹಾಸ್ಪಿಟ್ಲ್ಗೂ ಹೋಗಬೇಕು, ಪೂಜೆನೂ ಮಾಡಬೇಕು. ಕೇವಲ ಹಾಸ್ಪಿಟ್ಲ್ನೇ ನಂಬ್ಕೊಂಡು ಏನೋ ಇದ್ದಾಗ ಭಗವಂತನ ಪ್ರಾರ್ಥನೆ, ಎಷ್ಟೋ ಸರಿ ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್ ಅಂತ ಕೂಡ ಹೇಳುತ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.